ಮದುವೆ ಆದಮೇಲೆ ಅದೆಲ್ಲ ಚೇಂಜ್ ಆಗಲೇಬೇಕಲ್ವಾ? ನಿಮ್ಗೆ ಹಂಗೆ ಅನ್ಸಲ್ವಾ? ಗೊತ್ತಿಲ್ಲ, ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಉತ್ತರ ಸಿಕ್ತಿಲ್ಲ ಅಂದರೆ ಸಮಸ್ಯೆ ಇದೆ ಅಂತ ಆಯಿತು. ಗೊತ್ತಿಲ್ಲ. ಏನಾಯ್ತಪ್ಪ? ಫ್ಯೂಸ್ ಇಲ್ಲ ಸರ್. ಹೊಸ ಫ್ಯೂಸ್ ತಗೊಂಬಂದ್ರೆ ಆಗತ್ತಾ? ಸರಿ ಹೋಗುತ್ತೆ ಸರ್. ತಗೊಂಬ ಹೋಗು. ಅಲ್ಲ, ಫ್ಯೂಸ್ನ ಯಾರು ತೆಗಿತಾರೆ? ಬ್ರೀತ್ ಮಾಡಿ, ಸ್ಲೋ ಬ್ರೀತ್ ಮಾಡಿ. ಇಲ್ಲ ಚಿರಾಗ್, ಆಗ್ತಿಲ್ಲ. ಅದು ಫ್ಯೂಸ್ ಏನೋ ಆಗಿದೆ, ಹೊಸ ಫ್ಯೂಸ್ ತರಿಸ್ತಾ ಇದೀವಿ. ಜನರೇಟರ್ ಕೂಡ 2 ದಿನದಿಂದ ಹಾಳಾಗಿದೆ ಅಂತೆ. ಏನೋ ಒಂದು 5-10 ಮಿನಿಟ್ಸ್ ಎಲ್ಲ ಸರಿ ಹೋಗುತ್ತೆ. ಹಾ ಸರಿ. ಆರ್ ಯು ಓಕೆ? ಆರಾಮಾಗಿದೆಯಾ ತಾನೇ? ಹಾ, ನಾನು ಪರವಾಗಿಲ್ಲ. ಆದ್ರೆ ದಿಶಾ ಅವ್ರಿಗೆ ಉಸಿರಾಡಕ್ ಆಗ್ತಾ ಇಲ್ಲ ಇಲ್ಲಿ. ವಾ, ದಿಶಾನು ನಿನ್ ಜೊತೆ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳ? ಹೌದು. ಡೋಂಟ್ ವರಿ ಚಿರು, ದಿಶಾ ಸ್ವಲ್ಪ ಸಮಾಧಾನ ಮಾಡು. ಒಂದು 5-10 ಮಿನಿಟ್ಸ್ ಎಲ್ಲ ಸರಿ ಹೋಗುತ್ತೆ. ಸರಿ. ಅದಕ್ಕೆ ಡೋಂಟ್ ವರಿ, ಸರಿ ಮಾಡ್ತಿದ್ದಾರೆ. ದಿಶಾನು ಚಿರು ಜೊತೆ ಸ್ಟಕ್ ಆಗ್ಬಿದ್ದಾಳ? ಹೌದು ಚಿಕ್ಕ. ಅಯ್ಯೋ ಪಾಪ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಯಾಕೆ ಮ್ಯಾಮ್ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಲಿಫ್ಟ್ ಸ್ಟಕ್ ಆಗಿದೆ, ಅದರಲ್ಲಿ ದಿಶಾ ಚಿರು ಇಬ್ರು ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ಪಾಪ, ಯಾರೋ ಕಿಡಿಗೇಡಿಗಳು ಬೇಕು ಅಂತ ಫ್ಯೂಸ್ ತೆಗಿತಾರೆ. ಯಾರು? ಅಲ್ಲ ಮೇಡಮ್, ಈ ಆಫೀಸಲ್ಲಿ ಆ ತರ ಕೆಲಸ ಮಾಡೋದರಿ ಯಾರಿಗಿದೆ? ಮೇಡಮ್, ಅವ್ರು ಯಾರು ಅಂತ ಗೊತ್ತಾದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡಿ. ಇವಾಗ ಏನ್ ಮಾಡೋದು ಮೇಡಮ್? ಮೇಂಟೆನೆನ್ಸ್ ಅವ್ರಿಗೆ ಹೇಳಿದೀವಮ್ಮ, ಹೊಸ ಫ್ಯೂಸ್ ತರ್ತಾ ಇದ್ದಾನೆ. ಮ್ಯಾಮ್, ಒಂದ್ಸತಿ ಚಿರಾಗ್ ಸರ್ ಹತ್ರ ಮಾತಾಡ್ಬೇಕಿತ್ತು. ಪಾಪ ಅವ್ರು ಹೇಗಿದಾರೋ ಏನೋ.